ಒಂದು 5 ನಿಮಿಷ ಸುಮ್ಮ ಕೂತ್ಕೊಳ್ಳಿ ತಟಸ್ಥವಾಗಿ. ಎಲ್ಲರೂ ಮಹಾ ಎನರ್ಜಿಯನ್ನು ನೋಡ್ತಾ ಇರಿ. ನೀವು ಎಲ್ಲ ಬಂಧನಗಳ ಆಚೆ ಇರೋ ಮೋಕ್ಷ ಅನ್ನೋದು ಪಡೆಯಿರಿ. ನೀವು ಶಾರೀರಿಕವಾದ ಬಂಧನದಲ್ಲಿ ಸಿಲುಕಿದ್ದೀರಿ. ಇದನ್ನು ಪಡೆದು ನಿಜವಾಗೂ ಎಲ್ಲದರಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನು ಪಡೆಯಿರಿ. ಎಲ್ಲದರ ಬಿಡುಗಡೆ, ನಮ್ಮ ಶಾರೀರಿಕವಾದ ಎಲ್ಲ ಪ್ರಲೋಭನೆಗಳಿಂದ ಬಿಡುಗಡೆ ಹೊಂದಿ ನಿಜವಾಗೂ ಎಲ್ಲೆಲ್ಲೂ ಇರೋ ಮಹಾಶಾಂತಿ, ಸಮಾಧಾನ, ಎನರ್ಜಿ ಇದನ್ನು ಪಡೆಯಿರಿ. ಯಾವಾಗಲೂ ಮಹಾಸ್ಥಿತಿಯನ್ನು ಅನುಭವಿಸ್ತಾ ಆನಂದದ ಬಾಷ್ಪ ನಿಮ್ಮ ಅಲ್ಲೇ ಹರಿಯಲಿ, ನಿಮ್ಮ ಮಕ್ಕಳಲ್ಲಿ ಹರಿಯಲಿ, ಎಲ್ಲರಲ್ಲೂ ಹರಿಯಲಿ. ಇದನ್ನೆಲ್ಲರೂ ಅಭ್ಯಾಸ. ದೈವಿ ಸ್ವಸ್ಥರಸ್ತುನ ಸ್ವಸ್ಥರ್ಮಾನುಷೇಭ್ಯ. ಅದು ಸ್ವಸ್ಥ ಮನಸ್ಸು, ಊರ್ಧ್ವಸ್ಥಿತಿ ಅದನ್ನು ತಲುಪು. ಮತ್ತಿದೊಂದು ಓಂ ಇತಿ ಅಕ್ಷರಂ ಬ್ರಹ್ಮ ಅಂತಾರೆ. ಓಂ ಅನ್ನೋದು ಅಕ್ಷರ, ಅದು ಬ್ರಹ್ಮ ಅಂತ ಹೇಳ್ತಾರೆ. ಅಕ್ಷರ ಅಂದರೆ ಸೃಷ್ಟಿಯ ಮೂಲ ಸ್ಥಿತಿ, ನಿರ್ವಿಕಲ್ಪ ಸ್ಥಿತಿ, ಅದು ಅಕ್ಷರ, ಅದು ಬ್ರಹ್ಮ. ಇಡೀ ಜಗತ್ತನ್ನೆಲ್ಲ ಆವರಿಸಲ್ಪಟ್ಟಿರೋ ಎನರ್ಜಿ, ಇಡೀ ಜಗತ್ತನ್ನು ಆವರಿಸಲ್ಪಟ್ಟ ಎನರ್ಜಿ ಅದನ್ನು ತಲುಪಿ. ಸಾವಿರದ ಸೂರ್ಯದಂತೆ ಇಡೀ ಜಗತ್ತನ್ನೆಲ್ಲ ಆವರಿಸಲ್ಪಟ್ಟಿದೆ, ಅದನ್ನು ತಡೆಯಿರಿ. ಬ್ರಹ್ಮ ಇಡೀ ಜಗತ್ತನ್ನು ಆವರಿಸಲ್ಪಟ್ಟಿದೆ, ಅದನ್ನು ತಡೆಯಿರಿ. ಅದೇ ಗಾಯತ್ರಿ. ಬ್ರಹ್ಮ ಇಡೀ ಜಗತ್ತನ್ನು ಆವರಿಸಲ್ಪಟ್ಟಿರುವುದೇ ಗಾಯತ್ರಿ. ನೀವು ಗಾಯತ್ರಿ ಮಂತ್ರ ಏನು ಹೇಳ್ತೀರೋ, ಇಡೀ ಜಗತ್ತನ್ನು ಆವರಿಸಲ್ಪಟ್ಟಿರೋ ಒಂದು ಗಾಯತ್ರಿ. ಬರೀ ಶಬ್ದಗಳ ಸ್ವರೂಪ ಅಲ್ಲ, ಅದು ಇಡೀ ವಿಶ್ವದ ಸ್ವರೂಪ, ಸರ್ವದರ ಸ್ವರೂಪ, ಅದು ಗಾಯತ್ರಿ. ಅದು ಕ್ರಮಬದ್ಧವಾಗಿ ಜೋಡಿಸ್ತೇವೆ. ಪ್ರಪಂಚ ಹೇಗಿರಬೇಕು, ಮರ ಹೇಗಿರಬೇಕು, ಮನುಷ್ಯ ಆಗಿರಬೇಕು, ಪ್ರಾಣಿ ಇರಬೇಕು, ಇದು ವ್ಯಾಕರಣದ ಚಂದ ಅಲ್ಲ. ಈ ಥರ ಛಂದೋಬದ್ಧವಾಗಿ ವ್ಯವಹಾರ ಆಗಿದೆ, ನಿರ್ಮಿಸಲ್ಪಟ್ಟಿದೆ. ಗಾಯತ್ರಿ ಚಂದ ಇದೇ ಎಲ್ಲೆಲ್ಲೂ ತುಂಬಿಕೊಂಡವರು ಪರಮಾತ್ಮನ ಮಹಾಸ್ವರೂಪ. ಅದನ್ನು ಆರಾಧಿಸಿ, ಅದನ್ನು ತಿಳಿಯಿರಿ. ಮಹಾ ಎನರ್ಜಿ. ಎಲ್ಲೆಲ್ಲೂ ಶಾರೀರಿಕವಾಗಿ ಜೀವ ಇದ್ದರೆ ಅರ್ಥ, ಎಲ್ಲ ಕಡೆಗೆ ಇರೋ ಅರ್ಥವೇ ಪರಮ ಅರ್ಥ. ಆ ಪರಮ ಅರ್ಥವನ್ನು ತಿಳಿಯಿರಿ. ಎಲ್ಲ ಕಡೆಗೆ ಇದೆಯಲ್ಲ ಅಲ್ವಾ ಪರಮಾರ್ಥ, ಅದನ್ನು ತಿಳಿಯಿರಿ, ಅದನ್ನು ತಲುಪಿ. ಸಾಕು.